ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶಿವರಾತ್ರಿಯ ಪೂಜಾ ಫಲದ ವಿಶೇಷವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮತ್ತು ಯಾವ ರೀತಿಯಾಗಿ ನಾವು ಈಶ್ವರನನ್ನ ಪೂಜಿಸಿ ಪ್ರಾರ್ಥಿಸಿದರೆ ಮತ್ತು ಇವತ್ತಿನ ದಿವಸ ಯಾವ ಸಣ್ಣ ಅನುಷ್ಠಾನವನ್ನ ನೀವು ಮಾಡೋದ್ರಿಂದ ನಿಮ್ಗೆ ಬಹಳ ಒಳ್ಳೆಯದನ್ನ ಪರಮೇಶ್ವರನು ಕರುಣಿಸ್ತಾನೆ ಅನ್ನೋದನ್ನ ಈ ಒಂದು ವಿಶೇಷವಾದಂತಹ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ, ಶಿವರಾತ್ರಿ ಹಬ್ಬ 15ನೇ ತಾರೀಕು 2ನೇ ತಿಂಗಳು 2026 ಭಾನುವಾರದ ಶುಭ ದಿವಸ ಶಿವರಾತ್ರಿ ಹಬ್ಬವು ಬರ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಪರಮೇಶ್ವರನ ಬಗ್ಗೆ ಏನಂತ ಹೇಳೋದಕ್ಕಾಗತ್ತೆ? ಪರಮೇಶ್ವರನ ಬಗ್ಗೆ ಏನ್ ಹೇಳೋದಕ್ ಸಾಧ್ಯವಾಗುತ್ತೆ? ಅವನ ಗುಣಗಳನ್ನ, ಅವನ ವರ್ಣನೆಗಳನ್ನ ಹೇಳ್ತಾ ಹೋದ್ರೆ ನಮಗೆ ದಿನಾಗಟ್ಲೆ ಸಾಕಾಗೋದೇ ಇಲ್ಲ, ನಮಗೆ ಸಮಯವೇ ಸಾಕಾಗೋದಿಲ್ಲ. ನೋಡಿ, ಅದಕ್ಕೆ ನಮ್ಮ ಪರಮೇಶ್ವರನನ್ನ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಗಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಅಂತ ಕರಿತೀವಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ, ಬ್ರಹ್ಮಾಂಡಕ್ಕಧಿಪತಿಯಾಗಿರ್ತಕ್ಕಂತಹವನು ಮಹಾದೇವರು ನೀನು. ತ್ರ್ಯಂಬಕಾಯ, 3 ಕಣ್ಣುಗಳನ್ನ ಉಳ್ಳಂತಹವನು. ತ್ರಿಪುರಾಂತಕಾಯ, ಅಜ್ಞಾನ ಮತ್ತು ಅಹಂಕಾರಗಳನ್ನ ನಾಶ ಮಾಡುವಂತಹವನು. ಜೊತೆಗೆ ಆ ತ್ರಿಪುರಾಸುರನನ್ನ ವಧೆ ಮಾಡಿದಂಥವನು. ತ್ರಿಪುರಗಳಿಗೂ ಕಾಟ ಕೊಡ್ತಾ ಇದ್ದಂತಹ ಆ ತ್ರಿಪುರಾಸುರನನ್ನ ವಧೆ ಮಾಡಿ ತ್ರಿಪುರಾಂತಕರು, ಅವನಿಗೆ ಅಂತಕನು, ಅವನ ಅಂತ್ಯವನ್ನ ಮಾಡಿದಂಥವನು. ತ್ರಿಗಾಗ್ನಿಕಾಲಾಯ, ಭೂತ ವರ್ತಮಾನ ಭವಿಷ್ಯ ನಿಯಂತ್ರಿಸುವಂಥವನು. ಭವಿಷ್ಯವನ್ನಾಗ್ಲಿ, ಭೂತಕಾಲವನ್ನಾಗ್ಲಿ, ವರ್ತಮಾನ ಕಾಲವನ್ನಾಗ್ಲಿ ನಿಯಂತ್ರಣ ಮಾಡ್ತಕ್ಕಂತಹವನು. ನೀಲಕಂಠಾಯ, ಕಂಠದಲ್ಲಿ ನೀಲಿಯನ್ನ ಧರಿಸಿದಂಥವನು. ಯಾವ ರೀತಿಯ ಕಂಠದಲ್ಲಿ ನೀಲಿ ಧರಿಸಿದ್ದು? ಬಣ್ಣದೆಲ್ಲ ಬಳಕೊಂಡದ್ದು. ಸಮುದ್ರ ಮಥನದ ಸಂದರ್ಭದಲ್ಲಿ ಬ್ರಹ್ಮಾಂಡವನ್ನ ನಾಶ ಮಾಡೋಕೆ ಅಂತ ಬಂದಂತಹ ಆ ಹಾಲಾಹಲವನ್ನ ತನ್ನ 2 ಕೈಗಳಿಂದ ಹಿಡಿದು ಕುಡಿದು ತನ್ನ ಗಂಟಲಿನಲ್ಲಿ ಆ ನಂಜನ್ನ ಇಟ್ಕೊಂಡಿರುವಂಥದ್ದು ನೀಲಕಂಠ. ನಂಜನ್ನ ಉಂಡಿ ನಂಜುಂಡೇಶ್ವರನಾದ ಅಂತಹ ಪರಮೇಶ್ವರನು. ಮೃತ್ಯುಂಜಯಾಯ, ನೋಡಿ, ಈ ವಿಷವನ್ನ ಕುಡಿದ ನಂತರದಲ್ಲಿ ಸಾವನ್ನ ಗೆದ್ದಂಥವನು. ಅಮೃತ ಅಲ್ಲಿವರೆಗೂ ಇದ್ದಿರ್ಲಿಲ್ವಲ್ಲ, ಸಾವನ್ನ ಗೆದ್ದಂಥವನು. ಮೃತ್ಯುಂಜಯಾಯ, ಸರ್ವೇಶ್ವರಾಯ, ಎಲ್ಲರಿಗೂ ಅಧಿಪತಿ, ಸರ್ವ ಈಶ್ವರ. ಈಶ್ವರ ಅಂದ್ರೆ ಒಡೆಯ, ಸರ್ವರಿಗೂ ಒಡೆಯ. ಸದಾಶಿವ, ಎಲ್ಲರಿಗೂ ಒಳ್ಳೆಯದನ್ನ ಮಾಡುವಂಥವನು, ಎಲ್ಲರಿಗೂ ಕಲ್ಯಾಣವನ್ನ, ಸದಾ ಕಲ್ಯಾಣವನ್ನ ಮಾಡುವಂಥವನು, ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ತಕ್ಕಂಥವನು. ಅದಕ್ಕೆ ಅವನ ಭೋಳಾಶಂಕರ ಅಂತ ಕರಿತೀವಿ. ಇಂತಹ ಪರಮೇಶ್ವರನ ಗುಣಗಾನವನ್ನ ಯಾವ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ? ನೋಡಿ, ಇಲ್ಲಿಗೆ ನೀಲಕಂಠ ಅನ್ನುವಂತಹ ಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಈ ಒಂದು ನಮ್ಮ ವಿಶೇಷವಾದಂತಹ ಏನು ಶಿವರಾತ್ರಿಯ ಜಾಗರಣೆ ಏನಿದೆ, ಈ ನೀಲಕಂಠನಿಗೆ ಅರ್ಪಣೆಯಾಗಬೇಕು. ಯಾಕಂದ್ರೆ ಆ ಹಾಲಾಹಲವನ್ನ ಕುಡಿದು ಮೂರ್ಛಿತನಾಗಿ ಪರಮೇಶ್ವರನು ಬಿದ್ದಿದ್ದಂತಹ ಸಂದರ್ಭದಲ್ಲಿ ಅವನ ಜ್ಞಾನ ಕಳ್ಕೊಳ್ಬಾರದು ಅಂತ ಹೇಳಿ ಇಡೀ ದೇವಾನುದೇವತೆಗಳು, ಇಡೀ ರಾಕ್ಷಸ ಎಲ್ಲರೂ, ದೇವಾನುದೇವತೆಗಳು ಸೇರಿದ್ರು, ರಾಕ್ಷಸರುಗಳು ಸೇರಿದ್ರು, ಎಲ್ಲರೂ ಸೇರಿ ಪರಮೇಶ್ವರನನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದರು. ರಾತ್ರಿ ಎಲ್ಲ ನಿದ್ದೆ ಮಾಡಿದೆ. ಯಾಕಂದ್ರೆ ಇವಾಗ ನಮ್ಗೆ ಗೊತ್ತಿದೆ, ಯಾರಿಗಾದ್ರೂ ವಿಷಪರಾಶನವಾಯ್ತು, ಹಾವು ಕಚ್ಚಿತು, ಅಥವಾ ಏನಾದ್ರೂ ಈ ತರದ್ದಾಯ್ತು, ವಿಷದಿಂದ ತೊಂದರೆ ಆಯ್ತು ಅಂದ್ರೆ ಅವ್ರಿಗೆ ನಿದ್ರೆ ಮಾಡೋಕ್ ಬಿಡೋದಿಲ್ಲ ತಕ್ಷಣಕ್ಕೆ. ಯಾಕಂದ್ರೆ ಮೆದುಳಿಗೆ ಹಾನಿ ಆಗ್ತದೆ ಅಂತ. ನೋಡಿ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಪೂರ್ವಿಕರು ಕೇವಲ
ದೇವಾರಾಧನೆಯನ್ನ ಮಾಡಲಿಲ್ಲ, ಪ್ರತಿಯೊಂದರ ಹಿಂದೆಯೂ ಒಂದೊಂದು ವಿಜ್ಞಾನವನ್ನ ಇಟ್ಟಿದ್ರು. ಇದರಲ್ಲಿ ವಿಷದಿಂದ ಉತ್ಪತ್ತಿ ಆಗುವಂತಹ ಅನೇಕ ಕೆಡುಕುಗಳನ್ನ ತಿಳಿಸಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ಅರ್ಥ ಮಾಡ್ಕೊಳ್ತಾನೆ ಇಲ್ಲ, ಸುಮ್ಮನೆ ಏನೋ ಒಂದು ಕಥೆಯಾಗಿದೆ ಅಷ್ಟೇ. ಆ ಕಥೆಯಲ್ಲಿರುವಂತಹ ಸೂಕ್ಷ್ಮತೆಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ವೈಜ್ಞಾನಿಕ ಮತ್ತು ವೈಚಾರಿಕ ಆಲೋಚನೆಗಳನ್ನು ಸಹ ನಾವು ಮಾಡ್ಬೇಕಾಗ್ತದೆ. ಹಾಗಾಗಿಯೇ ಎಲ್ಲಾ ದೇವಾನುದೇವತೆಗಳು ಎದ್ದಿದ್ರಿಂದ, ಜಾಗರಣೆಯನ್ನ ಮಾಡಿದ್ರಿಂದ ಇವತ್ತು ಸಹ ನಾವು ಜಾಗರಣೆಯನ್ನು ಮಾಡ್ತೀವಿ. ಅಷ್ಟು ಮಾತ್ರ ಅಲ್ಲ, ಇದು ಪ್ರದೋಷದ ಪರ್ವಕಾಲ. ತ್ರಯೋದಶಿ ಮತ್ತು ಚತುರ್ದಶಿಯ ಸಂಧಿಕಾಲವಾಗಿರೋದ್ರಿಂದಾಗಿ ಅದನ್ನು ಪ್ರದೋಷ ಕಾಲ ಅಂತ ಕರಿತೀವಿ. ಆ ಪ್ರದೋಷ ಕಾಲದಲ್ಲಿ ನಮಗೆ ಈ ಒಂದು ವಿಶೇಷವಾಗಿರತಕ್ಕಂತಹ ಜಾಗರಣೆಯ ಆಚರಣೆಯನ್ನ ಮಾಡುವಂತಹದ್ದು, ಅವತ್ತಿನ ದಿವಸ ಉಪವಾಸವನ್ನ ಇರತಕ್ಕಂತಹದ್ದು ನಿಮ್ಮ ದೇಹದ ಸುಸ್ಥಿತಿಗೆ ಒಳ್ಳೆಯದು. ನೋಡಿ, ಕೇವಲ ದೇವರ ಪೂಜೆನ್ ಮಾಡಿ ಅಂತ ಹೇಳ್ತಾ ಇಲ್ಲ, ನಿಮ್ ಆರೋಗ್ಯನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಮ್ಮ ಪೂರ್ವಿಕರು ಹೇಳಿದ್ದಾರೆ. ಅದನ್ನೇ ನಾವು ಪೂಜೆ ಮಾಡ್ತಾ ಹೋಗ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳಿ, ಪರಮೇಶ್ವರನನ್ನ ನಾವು ಒಲಿಸಿಕೊಳ್ಳೋದಕ್ಕೆ ಏನು ಮಾಡ್ಬೇಕಾಗಿಲ್ಲ. ಒಂದು 3 ದಳ ಬಿಲ್ವ ಪತ್ರೆನ್ ತಗೊಂಡು ಹೋಗಿ ಅವನ ತಲೆ ಮೇಲೆ ಹಾಕಿ ಒಂದು ಚೊಂಬು ಗಂಗಾ ಜಲನ್ ಹಾಕಿದ್ರೆ ಸಾಕು, ಪರಮೇಶ್ವರ ಅತ್ಯಂತ ಪ್ರೀತನಾಗ್ತಾನೆ. ಇವತ್ತಿಗೂ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ನಿಮಗೆ ಸ್ಪರ್ಶ ದರ್ಶನ ಅಂತ ಒಂದು ದರ್ಶನವಾಗತ್ತೆ ಅಂತ ಹೇಳಿದ್ರೆ, ನೀವು ಭಗವಂತನನ್ನ ಯಾರು ಬೇಕಾದ್ರೂ ಆ ದರ್ಶನದ ಅವಧಿಯ ಮುಂಚೆ ಎಲ್ಲರೂ ಮುಟ್ಟುವಂತಹ, ಅಂದ್ರೆ ಎಲ್ಲಾ ಸಮಯದಲ್ಲೂ ಮುಟ್ಟುವ ಅವಕಾಶವಿತ್ತು. ಆದ್ರೆ ಈಗ ಸಮಯಾವಕಾಶದ ಕೊರತೆಯಿಂದಾಗಿ ಪರ್ಟಿಕ್ಯುಲರ್ ಟೈಮ್ ಅಂತ ಮಾಡ್ಕೊಂಡಿದ್ದಾರೆ. ಆ ಟೈಮಿನ ಒಳಗಡೆ ನೀವು ಹೋದ ಸಂದರ್ಭದಲ್ಲಿ ನಿಮಗೂ ಸ್ಪರ್ಶ ದರ್ಶನವಾಗ್ತದೆ. ಅಂದ್ರೆ ಮುಟ್ಟಿ ನಮಸ್ಕಾರವನ್ನ ಮಾಡಿ ದರ್ಶನವನ್ನ ಮಾಡುವಂತಹ ಭಾಗ್ಯ. ಆ ಸಂದರ್ಭದಲ್ಲೂ ಸಹ ನಮಗೆ ಅಲ್ಲಿ ಗಂಗಾಜಲವನ್ನ ಹಾಕಿ ಬಿಲುಪತ್ರೆಯನ್ನ ಹಾಕಿ ಪ್ರಾರ್ಥನೆಯನ್ನ ಮಾಡ್ತೀವಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಬಿಲ್ವಾಷ್ಟಕ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ತ್ರಿಗುಣಂ 3 ಗುಣಗಳು, ಸತ್ವರಜೋತಮ. ತ್ರಿಗುಣಾಕಾರಂ ತ್ರಿದಳಂ 3 ದಳಗಳು, ತ್ರಿಗುಣಾಕಾರಂ ಸತ್ವರಜೋತಮ. ತ್ರಿನೇತ್ರಂಚ ತ್ರಿಯಾಯುಧಂ 3 ನೇತ್ರಗಳು ಉಳ್ಳಂತಹದ್ದು ಅಲ್ವಾ. ತ್ರಿಜನ್ಮ ಪಾಪ ಸಂಹಾರಂ, ನನ್ನ 3 ಜನ್ಮಗಳ ಪಾಪಗಳು 300 ಜನ್ಮಗಳ ಪಾಪಗಳು ನಾಶವಾಗಲಿ. ಏಕಬಿಲ್ವಂ ಶಿವಾರ್ಪಣಂ. ಇದಿಷ್ಟೆಲ್ಲ ನನಗೆ ಸಿದ್ಧಿ ಆಗ್ಲಿ ಅಂತ ಹೇಳಿ ಏಕಬಿಲ್ವವನ್ನು ಶಿವನಿಗೆ ಅರ್ಪಣೆ ಮಾಡ್ತಾ ಇದ್ದೇನಪ್ಪ. ನೋಡಿ, ಸಣ್ಣ ಬಿಲ್ವ ಪತ್ರೆಯು ಪರಮೇಶ್ವರನನ್ನ ನಮಗೆ ಒಳ್ಳೆಯದನ್ನು ಮಾಡಿಕೊಡ್ತದೆ. ಶಿವರಾತ್ರಿಯ ಹಬ್ಬ ಎಲ್ರಿಗೂ ಗೊತ್ತಿದೆ, ಅದರ ಹಿನ್ನೆಲೆ ಗೊತ್ತಿದೆ, ಆಚರಣೆ ಗೊತ್ತಿದೆ, ಪ್ರತಿಯೊಂದು ಸಹ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಅದನ್ನ ಪುನಃ ನಾವೇನ್ ಹೇಳಲಿಕ್ಕೆ ಹೋಗೋದಿಲ್ಲ. ನೀವ್ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ನೋಡಿ, ಸಾಧ್ಯವಾಗುವಂತಹವರು ನೀವು ಉಪವಾಸವನ್ನು ಮಾಡಿ. ಉಪವಾಸ ಅಂತಂದ್ರೆ ಏನು ತಿನ್ನದೇ ಇರೋದು ಅಂತಲ್ಲ. ತಿನ್ನೋದು ಮಾತ್ರ ಅಲ್ಲ, ಕಿವಿಗೇನೇನೋ ತಿನ್ಸೋದು, ಕಣ್ಣಿಗೇನೇನೋ ತಿನ್ಸೋದು, ಬಾಯಿಗೇನೇನೋ ತಿನ್ಸೋದು, ಕೇವಲ ಹೊಟ್ಟೆಗೆ ತಿನ್ಸೋದು ಮಾತ್ರ ಅಲ್ಲ. ಈ ಎಲ್ಲಾ ಚಟುವಟಿಕೆಗಳನ್ನು ಬಿಡಬೇಕು. ಎಲ್ಲಾ ಕ್ರೂರ ಕೆಟ್ಟ ಚಟುವಟಿಕೆಗಳನ್ನು ಬಿಡಬೇಕು. ಕೇವಲ ಕೈಯಿಂದ ತಗೊಂಡು ಬಾಯಿಗೆ ಹಾಕೊಂಡು ಹೊಟ್ಟೆಗೆ ಹೋಗೋದು ಮಾತ್ರ ಆಹಾರವಲ್ಲ. ನೀವೇನ್ ನೋಡ್ತೀರಾ, ನೀವೇನ್ ಕೇಳ್ತೀರಾ, ನೀವೇನ್ ಮಾತಾಡ್ತೀರಾ, ನೀವೇನ್ ನಡ್ಕೊಳ್ತೀರಾ, ಅದೆಲ್ಲವೂ ಆಹಾರವೇ. ಕೆಟ್ಟ ಆಹಾರಗಳು ಬೇಕಾಗಿಲ್ಲ. ಅಂದ್ರೆ ಉಪವಾಸ, ಒಂದು ಕಡೆ ಮಾತ್ರ ವಾಸವಿರಬೇಕು. ಉಪವಾಸ, ದೇವರಲ್ಲಿ ವಾಸವಿರಬೇಕು. ನೀವು ದೇವರಲ್ಲಿ ವಾಸವಿದ್ದು ನಿಮ್ಮ ಕೋರಿಕೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಶುದ್ಧ ಆಹಾರಗಳನ್ನ ತ್ಯಜಿಸಿ. ಸಾಧ್ಯವಿಲ್ಲ ಅನ್ನುವಂಥವ್ರು ಫಲಹಾರ ಉಪವಾಸ. ಫಲಹಾರ ಅಂತಂದ್ರೆ ಕೇವಲ ಫಲಹಾರವನ್ನ ಸ್ವೀಕಾರ ಮಾಡಬೇಕು. ಹಣ್ಣು ಹಾಲು ಹಾಗಂತ ಹೇಳಿ ಕೇಜ್ ಗಟ್ಲೆ ಹಣ್ಣು ತಿನ್ನೋದಲ್ಲ. ಸ್ವಲ್ಪವೇ, 1 ಲೋಟ ಹಾಲು, 2 ಪುಟ್ಟ ಬಾಳೆಹಣ್ಣು ಅಷ್ಟೇ ತಿನ್ಬೇಕು. ಬೇರೆ ಇನ್ಯಾವುದು ತಿನ್ನೋ ಹಾಗಿಲ್ಲ. ಸೀಸನಲ್ ಫ್ರೂಟ್ಸ್ ಅಂತ ಹೇಳಿ ಆ ಹಣ್ಣು ತಿನ್ನು, ಈ ಹಣ್ಣು ತಿನ್ನು,
ಉಪವಾಸದ ಸಂದರ್ಭದಲ್ಲಿ ನಿಮಗೆ ಬಾಳೆಹಣ್ಣನ್ನು ಬಿಟ್ಟು ಇನ್ಯಾವ ಹಣ್ಣು ಸಹ ತಿನ್ನೋ ಹಾಗಿಲ್ಲ. ಇನ್ಯಾವ ಹಣ್ಣು ತಿನ್ನಬೇಡಿ. ಅದನ್ನ ಅರ್ಥ ಮಾಡಿಕೊಂಡು ಜೀವನ ಸಾಗಿಸಿ. ನಿಮ್ಮ ಹೊಟ್ಟೆಗೆ ಒಂದಷ್ಟು ರೆಸ್ಟ್ ಕೊಡಿ. ಉಪವಾಸವಿದ್ದು ದೇವರ ನಾಮಸ್ಮರಣೆಗಳನ್ನ ಮಾಡ್ತಾ ಬನ್ನಿ. ಜೊತೆಗೆ ಇವತ್ತು ನಮ್ಮೆಲ್ಲ ಶಂಕರಾನಂದ ಟಿವಿ ಸಬ್ಸ್ಕ್ರೈಬ್ ಮಾಡಿರುವಂಥವ್ರಿಗೆ, ಫಾಲೋ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮತ್ತು ಫಾಲೋ ಮಾಡದೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರುವಂಥವ್ರಿಗೆ ಎಲ್ಲರಿಗೂ ಸಹ ಗುರುಸ್ಥಾನದಲ್ಲಿದ್ದು ಒಂದು ವಿಶೇಷವಾದಂತಹ ಪರಮೇಶ್ವರನ ಪಂಚಾಕ್ಷರಿ ಮಂತ್ರವನ್ನ ಇವತ್ತು ನಾವು ನಿಮಗೆ ಉಪದೇಶ ಮಾಡ್ತಾ ಇದ್ದೇವೆ. ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಲ್ಲ ಅವರೆಲ್ಲರೂ ಸಹ ಈ ಒಂದು ಪಂಚಾಕ್ಷರಿ ಮಂತ್ರವನ್ನ ಉಪಯೋಗಿಸಿಕೊಂಡು ಪ್ರತಿನಿತ್ಯವೂ ಸಹ ಪಂಚಾಕ್ಷರಿ ಮಂತ್ರದ ಪಠಣವನ್ನ ಮಾಡ್ತಾ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲಾ ಕಷ್ಟ ನಷ್ಟಗಳನ್ನ ಪರಮೇಶ್ವರನಲ್ಲಿ ಹಾಕಿ ಅವನನ್ನು ಒಲಿಸಿಕೊಳ್ಳೋದು ಹೇಗೆ. ಹಲವಾರು ಪುಣ್ಯ ಕಥೆಗಳನ್ನ ನೋಡಿದ್ದೀವಿ, ಹಲವಾರು ಪುರಾಣಗಳನ್ನ ನೋಡಿದ್ದೀವಿ. ಪರಮೇಶ್ವರನ ಒಲಿಸ್ಕೊಳ್ಳೋದು ಹೇಗೆ ಅಂತ. ಕಲಿಗಾಲದಲ್ಲಿ ಹೇಗಪ್ಪ ಒಲಿಸ್ಕೊಳ್ಬೇಕು ಅಂದ್ರೆ ಶಿವ ಪಂಚಾಕ್ಷರಿ ಮಂತ್ರದ ಪಠಣೆಯಿಂದ ಪರಮೇಶ್ವರನ ಒಲುಮೆ ಸಾಧ್ಯ. ಹಾಗಾಗಿ ಅದು ಉಪದೇಶವಿಲ್ಲದೆ ಖಂಡಿತ ಹೇಳ್ಕೊಳ್ಳೋ ಹಾಗಿಲ್ಲ. ಅದು ಸಿದ್ಧ ಮಂತ್ರವಲ್ಲ, ಸಿದ್ಧ ಬೀಜಾಕ್ಷರಿ ಆಗಿಲ್ಲ. ಹಾಗಾಗಿ ಗುರುಮುಖೇನ ಉಪದೇಶ ಮಾಡಿಸ್ಕೊಳ್ಬೇಕಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಸಹ ನಾವಿವತ್ತು ಉಪದೇಶವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸಹ ಪೂರ್ವಕ್ಕೆ ಅಭಿಮುಖವಾಗಿ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಮೊದಲನೇದಾಗಿ ನೀವು ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತು ನಿಮ್ಮ ಮನೆ ದೇವರನ್ನ, ಇಷ್ಟ ದೇವರನ್ನ ಮತ್ತು ಈಶ್ವರ ದೇವರನ್ನ ಪ್ರಾರ್ಥನೆಯನ್ನ ಮಾಡಿ. ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ಒಂದು ಶಿವ ಪಂಚಾಕ್ಷರಿ ಮಂತ್ರವು ನಿಮ್ಮ ಜೀವನ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ನಾವು ನಿಮಗೆ ಹೇಳಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ 3 ಬಾರಿ ಇದನ್ನು ಹೇಳಿ ಅಲ್ಲಿಂದ ಶುರುವಾಗ್ತಾ ಹೋಗಿ ಪರಮೇಶ್ವರನ ಪಂಚಾಕ್ಷರಿಯ ವಿಶೇಷವಾದಂತಹ ಜಪಗಳು. ಮಾನಸಿಕ ಜಪ ಬಹಳ ಒಳ್ಳೆಯದು, ಅಥವಾ ಉಪಾಂಶು ಜಪವನ್ನು ಮಾಡಿ. ಉಪಾಂಶು ಜಪ ಅಂದ್ರೆ ನಿಧಾನವಾಗಿ ತುಟಿಗಳನ್ನು ಮಾತ್ರ ಅಲುಗಾಡಿಸಿ ಹೇಳ್ತಕ್ಕಂಥದ್ದು. ಮಾನಸಿಕವಂದ್ರೆ ಮನಸ್ಸಿನಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಮಾನಸಿಕ ಜಪಕ್ಕೆ ಬಹಳ ಒಂದು ಶಕ್ತಿ ಜಾಸ್ತಿ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಇದು ಪರಮೇಶ್ವರನ ಪಂಚಾಕ್ಷರಿ ಮಂತ್ರ. ಇದನ್ನ ನಾವು ಈಗ ಉಪದೇಶ ಮಾಡಿದ್ದೇವೆ. ನೀವದನ್ನ ಉಪಯೋಗಿಸಿಕೊಳ್ಳಿ, ನಿಮ್ಮ ಜೀವನ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಈ ಮಂತ್ರ ನಿಮ್ಮ ಜೀವನದ ದಿಕ್ಕು ದೆಸೆಯನ್ನು ಬದಲಾಯಿಸಲಿ. ಪರಮೇಶ್ವರನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.